ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಏನೇ ಕೇಳಿಕೊಳ್ಳೋದೇನೆಂದ್ರೆ ರೈತರ ಸಮಸ್ಯೆ ಸಾವಿರಾರಿವೆ. ಈ ರೈತರ ಸಮಸ್ಯೆ ಸಾವಿರಾರು ಇದೆ ಅಂತ ಹೇಳಿ ನಮ್ಮ ರೈತರಿಗಾಗಿ ನಾವು ಏನಾಗ್ಬಿಡದಪ್ಪ ಅಂದ್ರ ನಾವು ಹೊಲ ಮನೆ ದುಡಿತ ನಾವು ಅಲ್ಲಿ ಕುಂತೀವಿ. ಇಲ್ಲಿ ಒಬ್ಬರು ಕೂಡ ಈ ಶಾಸಕ ಪ್ರತಿನಿಧಿಗಳು ಕೂಡ ರೈತರ ಸಮಸ್ಯೆಗಳು ಕೂಡ ಒಂದು ದಿನ ಕೂಡ ವಿಧಾನಸೌಧದಲ್ಲಿ ಚಿಂತನೆ ಇಲ್ಲ. ಈ ನೋಡ್ರಿ ಯಾಕಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳು ಏನಪ್ಪಾ ಅಂದ್ರೆ ಗಂಭೀರ. ಇವತ್ತು ನಮ್ಮ ಇಡೀ ದೇಶದ ಜನಸಂಖ್ಯೆ 140 ಕೋಟಿ ಇದೆ. ನಮ್ಮ ರಾಜ್ಯದ ಜನಸಂಖ್ಯೆ ಒಂದು ಕನಿಷ್ಠ ಏನಿಲ್ಲಪ್ಪ ಅಂದ್ರೆ 5-6 ಕೋಟಿ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ಆದ ಕಾರಣ ನಾವೆಲ್ಲರೂ ಕೂಡ ಎಚ್ಚರಗೊಳಿಸಬೇಕು. ಎಚ್ಚರಗೊಳಿಸಿಲ್ಲಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ನೋಡಿ ನಮ್ಮ ಪರಿಸ್ಥಿತಿ ಏನಾಗಿದೆಪ್ಪ ಅಂದ್ರೆ ನಾವು ಬೆಳೆದ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಇಲ್ಲ. ಈಗ ಅವರು ಮಾರಾಟ ಮಾಡಿದಂತ ವಸ್ತು ಇರ್ಬೋದು, ಕ್ರಿಮಿನಾಶಕ ಇರ್ಬೋದು, ಗೊಬ್ಬರ ಇರ್ಬೋದು, ಇನ್ನಿತರ ಇರ್ಬೋದು, ಅದಕ್ಕೆ MRP ಇದೆ. ನಮಗೆಲ್ಲಿದೆಪ್ಪ MRP? ಅದಕ್ಕೆ ಜ್ವಲಂತ ಸಮಸ್ಯೆಗಳು ಸಾವಿರಾರು. ಇದಕ್ಕೆ ನಮ್ಮ ನೆಚ್ಚಿನ ಕಾಂತಣ್ಣ ಮತ್ತು ಎಲ್ಲ ನಿಯೋಗದ ಸಂಗತಿಗರು ಮೊನ್ನೆ ಪೂರ್ವ ಸಭೆ ಕರೆದು ಇಡೀ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಹೇಳಿದ್ವಿ. ಏನ್ ಹೇಳಿದಪ್ಪ ಅಂತಂದ್ರೆ ರಾಜ್ಯದ ನೀವು ಏನ್ ಅಧಿವೇಶನ ಕರಿತೀರಿ, ಒಂದಿನ ಎಷ್ಟು ಖರ್ಚಾದ ಸ್ವಾಮಿ? ನೀವು ಒಂದಿನ ಕೂಡ ವಿಧಾನಸಭೆಯಲ್ಲಿ ಒಂದು ದಿನ ಚರ್ಚೆ ಇಲ್ಲ. ನಿಮ್ಗೆ ಏನಾಗ್ಯಾವ ಅಂದ್ರ ಇವಕ್ಕಾಳ ಇವೇ ಚರ್ಚೆ ಆಗ್ಯಾವ. ಇವ ನೀರಿನ ಬಗ್ಗೆ ಒಂದಿನ ಕೂಡ ದನಿ ಎತ್ತಾ ಇಲ್ಲ. ಇವತ್ತು ನೀರು ಏನ್ ಫೋಲ್ ಆಗ್ತಿದೆ, ಏನಿದೆ, ಯಾವ ಸಮಸ್ಯೆ ಇದೆ ಅಂತ ಒಂದೇ ದಿನ ಕೂಡ ರೈತರ ಸಮಸ್ಯೆಗಳು ನೀವು ಎಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ಮಾಡ್ರಿ. ನೀವು ಏನ್ ಸಂದರ್ಭದಲ್ಲಿ ದಯವಿಟ್ಟು ಮುಖ್ಯಮಂತ್ರಿ ಗಮನಿಸ್ರಿ. ನಿಮ್ ಬಗ್ಗೆ ಗೌರವ ನೀವು ಅವಾಗಿನ ಸಿದ್ದರಾಮಯ್ಯ ಸಾಹೇಬ್ರು ಈಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಕಲ್ಯಾಣ ಕರ್ನಾಟಕದ ಎಲ್ಲ ಕುರಿಕಾಯ ಬಂಧುಗಳು ನಾವು ನಿಮಗ ಯಪ್ಪ ದೇವ್ರೆ ನೀ ಬಾರಿ ಇದೆ ಅಂತ ನಿಮ್ಗೆ ಓಟ್ ಹಾಕಿ ನೀ ಯಾಕ ಧೈರ್ಯ ಬರೋಲ್ದು ನಿನಗ? ದಯವಿಟ್ಟು ಧೈರ್ಯ ಬಂದು ರೈತರು ಸರಿಯಾಗಿರೋ ನಿಮ್ ಜೊತೆ ನಾವಿರ್ತೀವಿ. ಯಾಕಪ್ಪ ಅಂದ್ರೆ ಏನತ್ರ ಇವತ್ತು ಇಡೀ ರಾಜ್ಯದಾಗ ಏನಾಗ್ಬಿಟ್ಟದಪ್ಪ ಅಂದ್ರೆ ರೈತ ಸತ್ನ ಒಯ್ದ ಇಡ್ರಿ, ಇಲ್ಲಿ ಸತ್ನ ಅಲ್ಲಿ ಒಯ್ದ ಇಡ್ರಿ. ಇಂಥ ಸಮಸ್ಯೆ ಬರಬಾರದು. ನೀವೆಲ್ಲರೂ ಎಚ್ಚರಗೊಳ್ಳ್ರಿ. ರೈತರು ಎಚ್ಚರಗೊಳ್ಳಿಲ್ಲಪ್ಪ ಅಂದ್ರೆ ಇವ್ರೇನ್ ಮಾಡ್ತಾರ? ನಮ್ಮನ್ನ ಮಾಲೀಕ ಅಲ್ಲ, ನಾವು ಮಾಲೀಕರಿದ್ದೀವಿ. ಆದ ಕಾರಣ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಶೀಘ್ರವೇ ಇವತ್ತೇನು ನಮ್ಮ ಕಾಂತಣ್ಣ ನೇತೃತ್ವದಲ್ಲಿ ನಡೀತಕ್ಕಂಥದ್ದು ನೀವು ಗಮನ ಹರಿಸ್ರಿ. ಯಾಕಪ್ಪ ಅಂದ್ರ ಏನಾಗ್ಬಿಟ್ಟದಪ್ಪ ಅಂದ್ರ ನಮ್ಮಲ್ಲಿ ಎಲ್ಲಿ ಕೇಳಂಪ ಕೇಳಿದ್ರೆ ಎಲ್ಲಿ ಹತ್ತಿರ್ತಾರ, ಎಲ್ಲಿ ಒಳಗಾಗ್ತಾರ ಯಾರಿಲ್ಲ. ಈ ಬುದ್ಧ ಬಸವ ಅಂಬೇಡ್ಕರ್ ಮಕ್ಕಳು ಯಾರಿಗೆ ಇದರ ಅವಶ್ಯಕತೆ ಇಲ್ಲ. ಈ ದೇಶದಾಗ ಪ್ರಧಾನಮಂತ್ರಿ ನಮ್ಮಳು, ಮುಖ್ಯಮಂತ್ರಿ ನಮ್ಮಳು, ಶಾಸಕರು ನಮ್ಮಳು. ನಾವು ಜನಸೇವಕರಂತ ನಿಮ್ಗೆ 5 ವರ್ಷ ಮತ ಕೊಟ್ಟಿವಿ. ನೀವು ನಮ್ ಕೆಲಸ ಮಾಡ್ರಂತ ನೀವು ಕೆಲಸನೇ ಮಾಡ್ತಾ ಇಲ್ಲ. ಏನೇನೋ ನೋಡ್ತಾರ, ಏನೇನೋ ಮಾಡ್ತಾರ. ಏನ್ರಿ ಸ್ವಾಮಿಗಳೇ, ನಿಮ್ಮ ತಂದೆ ತಾಯಿ ಏನು ಶ್ರೀರಕ್ಷೆ ಕೊಟ್ಟಿರ್ತಾರ, ಶಿಕ್ಷಕರು ಏನು ಕೊಟ್ಟಿರ್ತಾರ, ಆ ಬೋಧನೆಗಳು ಅಲ್ಲಿ ವಿಧಾನಸೌಧದಲ್ಲಿ ಚರ್ಚೆ ಇರಬೇಕು. ಬೆಳಗ್ಗೆ ಏನ್ ಮಾಡ್ಬೇಕು ಏನಿಲ್ಲ. ಏನಾಗ್ಬಿಟ್ರಪ್ಪ ಅಂದ್ರ ಇವ ಒಂದು 5,000 ಕೋಟಿ ಕಳು ಮಾಡೋಣ, ಅವ 5,000 ಕೋಟಿ ಕಳು ಮಾಡೋಣ. ಎಲ್ಲಿ ನಮ್ದು ಎತ್ತಿರ್ತಾರೋ ಇಲ್ಲ ನಿಮ್ದು ಎತ್ತಿರ್ತಾರೋ, ಇವು ಒಂದೇ ಆಗ್ಬಿಟ್ಟು ದಯವಿಟ್ಟು. ಅದಕ್ಕೋಸ್ಕರ ಇವತ್ತು ನಮ್ಮ ನೆಚ್ಚಿನ ನಾಯಕನಾದಂತ ಕಾಂತಣ್ಣ ಏನಂದ, ಇಲ್ಲ ನಾವು ಕಲ್ಯಾಣ ಕರ್ನಾಟಕದ ಬಸವಣ್ಣನ ಅನುಯಾಯಿಗಳಿದ್ವಿ.